ರಾಜಸ್ಥಾನ್ಗೆ ರೈತರು, ಮಹಿಳೆಯರು, ಯುವಕರು ಹಾಗೂ ಎಲ್ಲರಿಗೂ ಸಹ ತಮ್ಮ ಏನು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಏನು ಧ್ಯೇಯಗಳೊಂದಿಗೆ ನಾವು ಪಕ್ಷದ ಚಟುವಟಿಕೆಗಳಲ್ಲಿ ತೊಡ್ಕೊಂಡಿದ್ದೇವೆ. ಅದೇ ರೀತಿ ಮುಂದುವರಿಯೋಣ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಜಿಲ್ಲೆಯಿಂದ ಹಾಗೂ ನಗರದಿಂದ ಬಂದಿರುವಂತ ಎಲ್ಲ ಮುಖಂಡರುಗಳಿಗೆ, ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್, ಜೈ ಬಿಜೆಪಿ. ಎಲ್ಲರೂ ಹೆಮ್ಮೆಯಿಂದ ಬಿಜೆಪಿ ಸ್ಥಾಪನಾ ದಿನವನ್ನು ಆಚರಿಸುತ್ತಿದ್ದೇವೆ. 1980 ಏಪ್ರಿಲ್ 6ರಂದು ಹುಟ್ಟಿದ ಈ ಮಹಾನ್ ಪಕ್ಷವು ದೇಶದ ಅಭಿವೃದ್ಧಿ ಮತ್ತು ರಾಷ್ಟ್ರಭಕ್ತಿಯ ಸಂಕೇತವಾಗಿ ಬೆಳೆದಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ದೂರದೃಷ್ಟಿ ಮತ್ತು ಲಾಲ್ ಕೃಷ್ಣ ಅದ್ವಾನಿ ಅವರ ನಾಯಕತ್ವದಲ್ಲಿ ಆರಂಭವಾದ ಈ ಪಯಣ ಇಂದು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಪಕ್ಷವಾಗಿ ಬೆಳೆದಿದೆ. ಬಿಜೆಪಿ ಸದಾ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ಧ್ಯೇಯವನ್ನು ಮುಂದಿಟ್ಟುಕೊಂಡು ಸಮಾಜದ ಎಲ್ಲ ವರ್ಗಗಳ ಅಭಿವೃದ್ಧಿಗಾಗಿ ನಿರ್ವಹಿಸಿದೆ. ರೈತರು, ಯುವಕರು, ಮಹಿಳೆಯರು ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸುವುದು ನಮ್ಮ ಪಕ್ಷದ ಉದ್ದೇಶ. ಇಂದು ನಾವು ಪಕ್ಷದ ತತ್ವಗಳನ್ನು ಮತ್ತು ದೇಶದ ಅಭಿವೃದ್ಧಿಗಾಗಿ ನಮ್ಮನ್ನು ಸಮರ್ಪಿಸುತ್ತಾ ಭಾರತವನ್ನು ವಿಶ್ವದ ಶ್ರೇಷ್ಠ ರಾಷ್ಟ್ರವಾಗುವಲ್ಲಿ ನಮ್ಮ ಪಾತ್ರ ಮಹತ್ವದ್ದಾಗಿದೆ. ನಮ್ಮ ಪಕ್ಷ ಪ್ರಪಂಚದಲ್ಲಿ ಹೆಚ್ಚು ಸದಸ್ಯತ್ವವನ್ನು ಹೊಂದಿರುವಂಥ ಪಕ್ಷ, ದೇಶದಲ್ಲಿ ಹೆಚ್ಚಿನ ಸಂಸದರನ್ನು ಹೊಂದಿರುವಂಥ ಪಕ್ಷ, ಹೆಚ್ಚಿನ ಶಾಸಕರನ್ನು ಹೊಂದಿರುವಂಥ ಪಕ್ಷ, ಹೆಚ್ಚಿನ ರಾಜ್ಯದಲ್ಲಿ ಅಧಿಕಾರ ಇರುವಂಥ ಪಕ್ಷ ನಮ್ಮ ಬಿ ಜೆ ಪಿ ಪಕ್ಷ. ಯಾವತ್ತೂ ಸಹ ದೇಶದಲ್ಲಿ ಹಲವಾರು ಪಕ್ಷಗಳು ಒಡೆದು ವಿಂಗಡಣೆಯಾಗಿದೆ. ಆದರೆ ನಮ್ಮ ಪಕ್ಷ 1980 ಏಪ್ರಿಲ್ 6ರಂದು ಉದಯವಾಯಿತು. ಅವತ್ತಿನಿಂದ ಇವತ್ತುವರೆಗೆ ಒಂದೇ ಪಕ್ಷದ ತತ್ವ ಸಿದ್ಧಾಂತವನ್ನು ಇಟ್ಕೊಂಡು ನಾಯಕರ ನಾಯಕತ್ವದಲ್ಲಿ ನಾವು ಪಕ್ಷವನ್ನು ಸಂಘಟನೆ ಮಾಡ್ತೀವಿ. ಯಾವತ್ತೂ ವಿಭಜನೆ ಆಗಿಲ್ಲ ನಮ್ಮ ಪಕ್ಷ. ಈಗ ನೋಡಿ, ದೇಶದಲ್ಲಿ ಪ್ರಪಂಚದಲ್ಲಿ ಹಲವಾರು ದೇಶಗಳಲ್ಲಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಆದರೆ ನಮ್ಮ ದೇಶದಲ್ಲಿ ಸ್ಥಿರವಾಗಿದೆ. ಏನು ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಪ್ರಾರಂಭವಾಯಿತು, ಇರಾನ್, ಅಮೇರಿಕ, ಇಸ್ರೇಲ್ ಯುದ್ಧ, ಅವತ್ತಿಂದ ₹1 ಯಾವುದು LPG ಗ್ಯಾಸು ಜಾಸ್ತಿ ಆಗಿರ್ಬೋದು, ಕಮರ್ಷಿಯಲ್ದು, ಅದು ಅಡುಗೆ ಗ್ಯಾಸ್ ಅಲ್ಲ, ಕಮರ್ಷಿಯಲ್ ಗ್ಯಾಸ್ ಜಾಸ್ತಿ ಆಗಿದೆ.